ಖಾನಾಪುರ ತಾಲೂಕು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ 2 ಶೌಚಾಲಯಕ್ಕೆ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಕಾಮಗಾರಿಯಾಗಿ 6 ತಿಂಗಳು ಕಳೆದರೂ ಜನರ ಬಳಕೆಗೆ ಸಿಗದಂತಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಸ್ವಚ್ಛ ಭಾರತ ಮಿಷನ್ ಯೋಜನೆಯ 2023-24ನೇ ಸಾಲಿನಲ್ಲಿ 10 ಲಕ್ಷ ರೂಪಾಯಿ ಮಂಜೂರಾಗಿದ್ದ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಕಾಮಗಾರಿ ಕಳಪೆ ಗುಣಮಟ್ಟದಿಂದ ಕೂಡಿದೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ಜನರು ತಮ್ಮ ದೈನಂದಿನ ಕೆಲಸಗಳಿಗಾಗಿ ತಹಶೀಲ್ದಾರ್ ಕಚೇರಿಗೆ ಬರುತ್ತಾರೆ. ಆದರೆ ಇಲ್ಲಿ ಬರುವ ಸಾರ್ವಜನಿಕರಿಗೆ ಸಿಗದ ಶೌಚಾಲಯ ವ್ಯವಸ್ಥೆ, ಕಚೇರಿ ಆವರಣದಲ್ಲೇ ಮೂತ್ರ ವಿಸರ್ಜನೆಗೆ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಈಗಾಗಲೇ ಶೌಚಾಲಯ ನಿರ್ಮಾಣವಾಗಿದ್ದು ಕಳಪೆ ಗುಣಮಟ್ಟದಿಂದ ಕೂಡಿದೆ. ಅಷ್ಟೇ ಅಲ್ಲದೆ ಒಳಗಡೆ ಮಳೆಯ ನೀರು ಗೋಡೆಗಳಿಗೆ ಸೋರುತ್ತಿದೆ ಎಂದು ಗುತ್ತಿಗೆದಾರರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಈಗ ಎಲ್ಲಿ ಹೋಗ್ತಾ ಇದಾರೆ ಅಂತ ಅದು ಅಧಿಕಾರಿಗಳು ಗೊತ್ತಾಗಬೇಕಲ್ಲ ಸರ್. ಅಧಿಕಾರಿಗಳಿಗೆ ಅದು ಗೊತ್ತಾಗಬೇಕಲ್ಲ. ಅಧಿಕಾರಿಗಳು ಸುಮ್ಮನೆ ಕೈ ಕಟ್ಕೊಂಡು ಸುಮ್ಮನೆ ಕೂತ್ ಬಿಡ್ಯಾರ ಅಷ್ಟೇ. ಅಧಿಕಾರಿಗಳ ನಿರ್ಲಕ್ಷ್ಯ ಅಲ್ಲ. ಅಧಿಕಾರಿಗಳು ನಿರ್ಲಕ್ಷ್ಯ ಹೆಚ್ಚಾಗಿ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಜನಪ್ರತಿನಿಧಿಯಿಂದ ಆಯ್ಕೆ ಆಗೋದು ಅಷ್ಟೇ. ನನ್ನ ಹೆಸರು ಸರ್ ಮಹಾವೀರ್ ನಾಗಪ್ಪ ಅಧಿಕಾರಿ, ಗಂಜಿಗೋಡ ಗ್ರಾಮದವರ ಸರ್. ನಾನು ತಹಸೀಲ್ ಕಂದಾಯ ಇಲಾಖೆ ಒಳಗೆ ಒಂದು ಸ್ವಲ್ಪ ಕೆಲಸ ಬಂದೀನಿ. ಅದಕ್ಕೋಸ್ಕರ ಈ ಕಟ್ಟಡ ನೋಡಿಕೊಂಡು ನನಗೂ ಒಂದು ಸ್ವಲ್ಪ ಬೇಜಾರು ಅನಿಸ್ತು. ಅದಕ್ಕೆ ನಾನು ನ್ಯೂಸಿಗೆ ಬೈಟ್ ಕೊಡ್ಬೇಕಂದ್ರೆ ನ್ಯೂಸಿಗೆ ಬನ್ನಿ ಸರ್. ಓಕೆ, ಥ್ಯಾಂಕ್ ಯು.